ಮಲಯಾಳಂ ಅಲ್ಲಿ ಬರುವಷ್ಟು ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿಗಳು ನಮ್ ಕನ್ನಡ ಇಂಡಸ್ಟ್ರಿಯಲ್ಲಿ ಬಂದ್ರೆ ಚೆನ್ನಾಗಿರತ್ತೆ. ಈ 2-3 ವರ್ಷಗಳಲ್ಲಿ ಬಂದಿರೋ ಆಲ್ಮೋಸ್ಟ್ ಎಲ್ಲ ಹಿಟ್ ಮಲಯಾಳಂ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿಗಳನ್ನ ನಾನು ನೋಡಿದೀನಿ. ಈ ವರ್ಷ ಮಲಯಾಳಂ ನಲ್ಲಿ ಫಸ್ಟ್ ಹಿಟ್ ಆದ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಬಗ್ಗೆ ಮಾತಾಡೋಣ ಬನ್ನಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್ ರಾ ರಿವ್ಯೂ. ನೀವೇನಾದ್ರೂ ನಮ್ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ ನಾನು ರಿವ್ಯೂ ಮಾಡ್ತಿರೋ ಫಿಲಂ ಹೆಸರು ರೇಖಾಚಿತ್ರಂ, ಡೈರೆಕ್ಟೆಡ್ ಬೈ ಜೋಫಿನ್ ಟಿ ಚಾಕೋ, ಸ್ಟಾರಿಂಗ್ ಆಸಿಫ್ ಅಲಿ, ಅನ್ಶ್ವರಾ ರಂಜನ್ ಇನ್ ಲೀಡ್ ರೋಲ್. ಇನ್ನು ಈ ಸಿನಿಮಾದ ಕಥೆಯ ವಿಚಾರಕ್ಕೆ ಬಂದ್ರೆ, ಕಥೆಯ ನಾಯಕ ಸರ್ಕಲ್ ಇನ್ಸ್ಪೆಕ್ಟರ್ ವಿವೇಕ್ ಗೋಪಿನಾಥ್ ರಮ್ಮಿ ಆಡಿ 15 ಲಕ್ಷ ಗೆದ್ದು ಒಬ್ಬ ಪೊಲೀಸ್ ಆಫೀಸರ್ ರಮ್ಮಿ ಆಡಿರೋ ಕಾರಣಕ್ಕೆ ಅವನ್ನ ಸಸ್ಪೆಂಡ್ ಮಾಡಿರ್ತಾರೆ. ಸುಮಾರು ತಿಂಗಳುಗಳ ನಂತರ ಅವನು ಮತ್ತೆ ರೀಜಾಯ್ನ್ ಆದ್ಮೇಲೆ ಮಲ್ಲಿಕಾಪುರ ಅನ್ನೋ ಊರಿಗೆ ಟ್ರಾನ್ಸ್ಫರ್ ಆಗ್ತಾನೆ. ಅವನು ಟ್ರಾನ್ಸ್ಫರ್ ಆಗಿ ಬಂದಿದ್ದ ದಿನಾನೇ ರಾಜೇಂದ್ರನ್ ಅನ್ನೋ ವ್ಯಕ್ತಿ 40 ವರ್ಷ ಹಿಂದೆ ಅವನು ಮತ್ತೆ ಅವನ ಫ್ರೆಂಡ್ ಸೇರಿ ಕೊಲೆ ಮಾಡಿ ಬಾಡಿನ ಊತಾಕಿರೋ ಜಾಗದಲ್ಲಿ ಅವನೇ ಶೂಟ್ ಮಾಡ್ಕೊಂಡು ಸದೋಗ್ತಾನೆ. ಅವನು ಅಲ್ಲೇ ಹೋಗಿ ಶೂಟ್ ಮಾಡ್ಕೊಂಡು ಸಾಯೋಕೆ ಕಾರಣ ಏನು? ರಾಜೇಂದ್ರನ್ ಅಲ್ಲಿ ಸಾಯಿಸಿರೋ ವ್ಯಕ್ತಿ ಯಾರು? ಅಲ್ಲಿ ಸಿಕ್ಕಿರೋ ಸ್ಕೆಲಿಟಾನ್ಗೂ ರಾಜೇಂದ್ರನ್ಗೂ ಏನ್ ಸಂಬಂಧ? ಅಂಡ್ ಇದ್ರ ಹಿಂದೆ ಇರೋ ಮಿಸ್ಟ್ರಿ ಏನು ಅಂತ ಹೀರೋ ಹೆಂಗ್ ಕಂಡಿಡಿತಾನೆ ಅನ್ನೋದೇ ಈ ಸಿನಿಮಾದ ಸ್ಟೋರಿ. ಇನ್ನು ಕಥೆಯಲ್ಲಿರೋ ಪಾಸಿಟಿವ್ ವಿಷಯಕ್ಕೆ ಬಂದ್ರೆ, ಸ್ಕ್ರೀನ್ ಪ್ಲೇನ ಕತೆಗೆ ಬೇಕಾಗಿರೋ ತರ ಬರ್ಕೊಂಡು ಕತೆಗೆ ತಕ್ಕಂಗೆ ಪ್ರತಿಯೊಂದು ಕ್ಯಾರೆಕ್ಟರ್ಸ್ ಗಳನ್ನ ನೋಡೋರ್ಗೆ ಇಂಟ್ರೆಸ್ಟಿಂಗ್ ಆಗಿ, ಇನ್ವೆಸ್ಟಿಗೇಷನ್ ಸೀನ್ಸ್ ಗಳನ್ನ ಮಿಸ್ಟ್ರಿ ಅಂಡ್ ಕ್ರೈಮ್ ಗೆ ಸೂಟ್ ಆಗೋ ತರ ಬ್ಲೆಂಡ್ ಮಾಡಿದ್ದಾರೆ. ಮುಖ್ಯವಾಗಿ ಕತೆ ನಡೆಯೋದೇ ರೇಖಾ ಅನ್ನೋ ಹುಡುಗಿಯ ಸುತ್ತ. ಈ ರೇಖಾ ಯಾರು? ಫಿಲಂ ಸ್ಟಾರ್ಟಿಂಗ್ ಅಲ್ಲಿ ಸಿಕ್ಕ ಸ್ಕೆಲಿಟಾನ್ ಯಾರ್ದು? 1985 ಅಲ್ಲಿ ಆಗಿರೋ ಕೊಲೆನ ಇವಾಗ ಒಂದು ಸ್ಕೆಲಿಟಾನ್ ನ ಇಟ್ಕೊಂಡು ಹೇಗ್ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಅಂತ ತುಂಬಾ ನೀಟಾಗಿ ತೋರಿಸಿದ್ದಾರೆ. ಸಿನಿಮಾಲಿ ಬರೋ ಕ್ಯಾರೆಕ್ಟರ್ಸ್ ಗಳು ಅವ್ರಿಗೆ ಕೊಟ್ಟಿರೋ ಸ್ಕ್ರೀನ್ ಪ್ರೆಸೆನ್ಸ್ ನ ತುಂಬಾ ನೀಟಾಗಿ ಯೂಸ್ ಮಾಡ್ಕೊಂಡಿದ್ದಾರೆ. ಒಬ್ಬ ಕಾಪ್ ಆಗಿ ಆಸಿಫ್ ಅಲಿ ಮತ್ತು ಜೂನಿಯರ್ ಆರ್ಟಿಸ್ಟ್ ಆಗಿ ಅನ್ಶ್ವರಾ ರಂಜನ್ ತುಂಬಾ ಡೀಸೆಂಟ್ ಆಗಿ ಆಕ್ಟ್ ಮಾಡಿದ್ದಾರೆ. ಸಿನಿಮಾದ ಎಡಿಟಿಂಗ್, ಕ್ಯಾಮ್ರಾ ವರ್ಕ್ ಮತ್ತೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಕತೆಗೆ ಬೇಕಾಗಿರೋ ತರ ಎಲ್ಲೂ ಓವರ್ ಅನಿಸದೆ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಇನ್ನು ಕಥೆಯಲ್ಲಿ ಇರೋ ನೆಗೆಟಿವ್ ವಿಷಯಕ್ಕೆ ಬಂದ್ರೆ, ಇನ್ವೆಸ್ಟಿಗೇಷನ್ ಟೈಮ್ ನಲ್ಲಿ ತೋರಿಸೋ ಸೀನ್ಸ್ ಗಳು ತುಂಬಾ ಪ್ರಿಡಿಕ್ಟಬಲ್ ಅನ್ಸುತ್ತೆ. ಎಲ್ಲಾ ಫಿಲಂ ಅಲ್ಲೂ ತೋರ್ಸೋ ತರ ಹೀರೋ ಮಾಡೋ ಇನ್ವೆಸ್ಟಿಗೇಷನ್ ಗೆ ತೊಂದರೆ ಕೊಡೋದು, ಅವನ್ ಕೈಯಿಂದ ಕೇಸ್ ತಪ್ಸೋದು ಸ್ವಲ್ಪ ಕಾಮನ್ ಅನ್ಸುತ್ತೆ. ಅಷ್ಟ್ ಬಿಟ್ರೆ ಓವರ್ ಆಲ್ ಸಿನಿಮಾ ನೋಡೋರ್ಗೆ ಒಳ್ಳೆ ಥ್ರಿಲ್ ಕೊಡುತ್ತೆ. ಈ ಫಿಲಂ ಈಗ ಸೋನಿ ಲೈವ್ ಅಲ್ಲಿ 5 ಭಾಷೆಯಲ್ಲಿ ಸ್ಟ್ರೀಮಿಂಗ್ ಆಗ್ತಿದೆ. ಇನ್ನು ಯಾರ್ಯಾರು ನೋಡಿಲ್ಲ ನೋಡಿ ಒಂದ್ ಒಳ್ಳೆ ಸಿನಿಮಾನ ಮಿಸ್ ಮಾಡ್ಕೋಬೇಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.